ಒಬ್ಬ ಕನ್ನಡದ ಸ್ಟಾರ್ ಮತ್ತೊಬ್ಬ ವಿಶ್ವದ ಸೂಪರ್ ಹೀರೋ ಈಗ ಇಬ್ಬರು ಕೂಡ ಒಂದೇ ಫ್ರೇಮ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಹೌದು, ಹಾಲಿವುಡ್ ನ ಐಕಾನಿಕ್ ಸ್ಪೈಡರ್ ಮ್ಯಾನ್ ಸಿನಿಮಾದ ಪ್ರಚಾರಕ್ಕೆ ಕನ್ನಡದ ಹೆಮ್ಮೆಯ ನಟ ರಿಷಬ್ ಶೆಟ್ಟಿ ಕೈ ಜೋಡಿಸಿದ್ದಾರೆ. ಹಾಗಾದರೆ ಈ ವಿಶೇಷ ಸಹಯೋಗದ ಹಿಂದೆ ಏನಿದೆ, ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ. ಕನ್ನಡ ಸಿನಿಮಾಗಳು ಈಗ ದೇಶದ ಗಡಿಯನ್ನು ದಾಟಿ ವಿಶ್ವಾದ್ಯಂತ ತಮ್ಮ ಛಾಪು ಮೂಡಿಸ್ತಾ ಇದೆ. ಕೆಜಿಎಫ್, ಕಾಂತಾರ, ಸಪ್ತಸಾಗರದಾಚೆಯಲ್ಲೂ ಸೇರಿದಂತೆ ಹಲವು ಸಿನಿಮಾಗಳು ಜಾಗತಿಕ ಮಟ್ಟದಲ್ಲಿ ಮೆಚ್ಚುಗೆ ಪಡೆದಿದೆ. ಇದರ ಪರಿಣಾಮವಾಗಿ ಕನ್ನಡದ ಕಲಾವಿದರ ಜನಪ್ರಿಯತೆಯು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿದೆ. ಅದೇ ಕಾರಣದಿಂದಲೇ ಈಗ ಹಾಲಿವುಡ್ನ ಪ್ರತಿಷ್ಠಿತ ಸಿನಿಮಾ ಸಂಸ್ಥೆ ಸೋನಿ ಪಿಕ್ಚರ್ಸ್ ತಮ್ಮ ಹೊಸ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇನ ಚಿತ್ರದ ಕರ್ನಾಟಕ ಪ್ರಚಾರಕ್ಕೆ ನಟ ರಿಷಬ್ ಶೆಟ್ಟಿ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರಚಾರದ ವಿಡಿಯೋ ಆರಂಭವಾಗುತ್ತಿದ್ದಂತೆ ರಿಷಬ್ ಶೆಟ್ಟಿ ತಮ್ಮ ತಂಡದವರನ್ನ ಭೇಟಿಯಾಗ್ತಾರೆ. ಆದರೆ ಆಶ್ಚರ್ಯ ಏನಂದ್ರೆ, ಅವರ ಜೊತೆಗೆ ಕೆಲಸ ಮಾಡುತ್ತಿದ್ದವರೇ ರಿಷಬ್ ಶೆಟ್ಟಿ ಅವರನ್ನ ಗುರುತಿಸೋದಿಲ್ಲ. ಯಾರಿಗೂ ರಿಷಬ್ ಶೆಟ್ಟಿ ಯಾರು ಎಂಬುದು ತಿಳಿಯೋದಿಲ್ಲ. ಇದನ್ನ ನೋಡಿ ರಿಷಬ್ ಕೂಡ ಗೊಂದಲಕ್ಕೊಳಗಾಗ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಪೈಡರ್ ಮ್ಯಾನ್ ಎಂಟ್ರಿ ಕೊಡ್ತಾನೆ. ರಿಷಬ್ ಶೆಟ್ಟಿ ಕೇಳ್ತಾರೆ, ನೀನು ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುತ್ತಿದ್ದೀಯಾ ಎಂದು. ಅದಕ್ಕೆ ಮುಂದಿನ ಕ್ಷಣದಲ್ಲೇ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಚಿತ್ರದ ಟೀಸರ್ ಆರಂಭವಾಗುತ್ತೆ. ಈ ವಿಡಿಯೋ ಕೇವಲ ಪ್ರಚಾರಕ್ಕಾಗಿ ಮಾಡಿರುವ ಜಾಹೀರಾತು ಅಲ್ಲ, ಸಿನಿಮಾದ ಕಥೆಯ ಪ್ರಮುಖ ಅಂಶವನ್ನೇ ತುಂಬಾ ಕ್ರಿಯೇಟಿವ್ ರೀತಿಯಲ್ಲಿ ಪ್ರೇಕ್ಷಕರಿಗೆ ತೋರಿಸುವ ಪ್ರಯತ್ನವಾಗಿದೆ. ಹಿಂದಿನ ಸ್ಪೈಡರ್ ಮ್ಯಾನ್ ಸಿನಿಮಾದಲ್ಲಿ ನಡೆದ ಘಟನೆಗಳ ಪರಿಣಾಮವಾಗಿ ಪೀಟರ್ ಪಾರ್ಕರ್ ಯಾರೆಂಬುದು ಅವನ ಸ್ನೇಹಿತರು, ಗೆಳತಿ ಹಾಗೂ ಇಡೀ ಜಗತ್ತೇ ಮರೆತು ಬಿಡುತ್ತೆ. ಅದೇ ಕಥೆಯ ಮುಂದುವರಿದ ಭಾಗವೇ ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ. ಈ ಹಿನ್ನೆಲೆಯನ್ನ ಬಳಸಿಕೊಂಡು ರಿಷಬ್ ಶೆಟ್ಟಿ ಅವರ ಪ್ರೋಮೋವನ್ನು ರೂಪಿಸಿರುವುದು ಅಭಿಮಾನಿಗಳಿಗೆ ಮೆಚ್ಚುಗೆಯ ಪಾತ್ರವಾಗಿದೆ. ಒಂದು ಕಡೆ ಕನ್ನಡದ ನಟ, ಮತ್ತೊಂದು ಕಡೆ ವಿಶ್ವದ ಸೂಪರ್ ಹೀರೋ. ಈ ಎರಡು ಹೆಸರುಗಳು ಒಂದೇ ಪ್ರಚಾರದಲ್ಲಿ ಸೇರಿರುವುದು ಸಾಮಾಜಿಕ ಜಾಲತಾಣಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಕೇವಲ ಒಂದು ಸಿನಿಮಾದ ಪ್ರಚಾರವಲ್ಲ, ಕನ್ನಡದ ಸ್ಟಾರ್ ನಟನ ಜನಪ್ರಿಯತೆಯನ್ನ ಹಾಲಿವುಡ್ ಕೂಡ ಗುರುತಿಸುವುದರ ಸಂಕೇತವಾಗಿದೆ. ಕಾಂತಾರ ಚಿತ್ರದ ಮೂಲಕ ಜಾಗತಿಕ ಮಟ್ಟದಲ್ಲಿ ಹೆಸರು ಮಾಡಿರುವಂತಹ ರಿಷಬ್ ಶೆಟ್ಟಿ ಈಗ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ಗಳಿಗೂ ಪರಿಚಿತರಾಗಿದ್ದಾರೆ. ಇದು ಕನ್ನಡ ಚಿತ್ರರಂಗದ ಬೆಳವಣಿಗೆಯನ್ನ ತೋರಿಸ್ತಾ ಇದೆ. ಒಟ್ಟಿನಲ್ಲಿ ಕನ್ನಡದ ಪ್ರತಿಭೆ ಈಗ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಮಿಂಚಿದೆ. ಸ್ಪೈಡರ್ ಮ್ಯಾನ್ ಜೊತೆಗೆ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿರುವ ಈ ವಿಶೇಷ ಪ್ರೋಮೋ ಸಿನಿಮಾ ಬಿಡುಗಡೆಯ ಕುತೂಹಲವನ್ನ ಮತ್ತಷ್ಟು ಹೆಚ್ಚಿಸಿದೆ. ಹಾಲಿವುಡ್ ಸಿನಿಮಾದ ಪ್ರಚಾರದಲ್ಲಿ ಕನ್ನಡದ ಸ್ಟಾರ್ಗೆ ಸಿಕ್ಕಿರುವ ಈ ಗೌರವ ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆಯ ವಿಷಯನೇ.